ಲಕ್ಷ್ಮೀ ನಿವಾಸ ಸೀರಿಯಲ್ ಶುರುವಾದ ಕೆಲವೇ ದಿನಗಳಲ್ಲಿ ಟಾಪ್ 1 ಸ್ಥಾನವನ್ನು ಪಡ್ಕೊಳ್ತು. ಟಿಆರ್ಪಿಯಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಂಥ ಹೆಗ್ಗಳಿಕೆಗೂ ಕೂಡ ಪಾತ್ರವಾಯಿತು. ಆದರೆ ಕಥೆನೂ ಚೆನ್ನಾಗಿದೆ, ಅಲ್ಲಿರುವಂಥ ಪಾತ್ರವರ್ಗವೂ ಚೆನ್ನಾಗಿದೆ. ಅದ್ಯಾಕೋ ಗೊತ್ತಿಲ್ಲ, ನೋಡ್ತಾ ನೋಡ್ತಾ ಇದ್ದ ಹಾಗೆಯೇ ಪಾತ್ರಗಳು ಬದಲಾಗೋಕ್ಕೆ ಶುರುವಾಯಿತು. ಅದರಲ್ಲಿ ಒಬ್ರೊಬ್ರೆ ಅಂತ ಆ ಪಾತ್ರಕ್ಕೆ ಗುಡ್ ಬೈ ಹೇಳೋಕೆ ಶುರು ಮಾಡಿದ್ರು. ಇತ್ತೀಚೆಗೆ ಲಕ್ಷ್ಮೀ ನಿವಾಸದಲ್ಲಿ ಲಕ್ಷ್ಮೀನೇ ಕಾಣೆ ಆಗ್ಬಿಟ್ರು, ಹೊಸ ಲಕ್ಷ್ಮಿನೂ ಕೂಡ ಬಂದ್ಬಿಟ್ರು. ಇದೀಗ ಅದೇ ರೀತಿಯಾಗಿ ಇನ್ನೊಬ್ರು ಲಕ್ಷ್ಮೀ ನಿವಾಸಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಇದು ವೀಕ್ಷಕರಿಗೆ ನಿಜವಾಗ್ಲೂ ಕೂಡ ಬೇಸರವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮೀ ನಿವಾಸದ ಪ್ರಮುಖ ಹೀರೋಯಿನ್ನೇ ಇದೀಗ ಲಕ್ಷ್ಮೀ ನಿವಾಸಕ್ಕೆ ಗುಡ್ ಬೈ ಹೇಳುವಂತಹ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಈ ಬಗ್ಗೆ ಖುದ್ದಾಗಿ ಅವರೇ ಮಾಡಿರುವಂಥ ಒಂದು ಕಮೆಂಟ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗಿದ್ರೆ ಯಾರು ಲಕ್ಷ್ಮೀ ನಿವಾಸಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಆ ಪಾತ್ರಕ್ಕೆ ಇನ್ಯಾರು ಬರ್ತಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಲಕ್ಷ್ಮೀ ನಿವಾಸ ಸೀರಿಯಲ್ ಒಂದು ತುಂಬು ಕುಟುಂಬದ ಸೀರಿಯಲ್. ತುಂಬು ಕುಟುಂಬ ಕೂತು ನೋಡುವಂಥ ಸೀರಿಯಲ್. ಪಾತ್ರವೂ ಚೆನ್ನಾಗಿದೆ, ಅಭಿನಯವೂ ಚೆನ್ನಾಗಿದೆ, ಕಥೆಯೂ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಈ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಆದರೆ ಒಂದೊಂದೇ ಪಾತ್ರದವರು ಬದಲಾಗ್ತಾ ಇದ್ದಿದ್ದು ಬೇಸರ ತರಿಸಿತ್ತು. ಇದೀಗ ದಿಶಾ ಅವರೇನೆ ಈ ಒಂದು ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಹೊರಗೆ ಹೋಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸಿದ್ದು ಜೋಡಿಯಾಗಿ ಮೇಡಮ್ ಅವರೇ ಕಾಣಿಸ್ಕೊಂಡಿದ್ರು. ಮೇಡಮ್ ಅವರೇ ಈಗ ಸೀರಿಯಲ್ಲಿಗೆ ಗುಡ್ ಬೈ ಹೇಳ್ತಾರೆ ಅಂತಂದರೆ ಹಾಗಿದ್ರೆ ಆ ಪಾತ್ರಕ್ಕೆ ಇನ್ಯಾರು ಬರ್ತಾರೆ ಅನ್ನುವಂಥ ಪ್ರಶ್ನೆ ಶುರುವಾಗ್ತಾ ಇದೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆಯೇ ದಿಶಾ ನೋಡೋದಕ್ಕಷ್ಟೇ ಸಿಂಪಲ್ಲು ಅಥವಾ ಟ್ರೆಡಿಷ್ನಲ್ಲು. ಈ ಸೀರಿಯಲಲ್ಲಿ ಮಾತ್ರ ಮೂದೇವಿ ಥರ ಇದ್ದರು. ಆದರೆ ರಿಯಲ್ ಲೈಫ್ನಲ್ಲಿ ಇವ್ರು ಎಷ್ಟು ಪಾಶ್ ಅಂತ ಮುಂದಿನ ಫೋಟೋಗಳನ್ನು ನೋಡ್ತಾ ಹೋದರೆ ನೀವೇ ಗಾಬರಿ ಆಗಿಬಿಡ್ತೀರಾ. ಇಂಥ ದಿಶಾ ಯಾಕೆ ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಡ್ತಾ ಇದ್ದಾರೆ ಅಂದರೆ ಬಿಗ್ ಬಾಸಿಗೋಸ್ಕರ. ಹೌದು, ಇದೇನು ಹೊಸ ವಿಚಾರ ಅಲ್ಲ. ಬಿಗ್ ಬಾಸ್ ಇನ್ನೇನು ಶುರು ಆಗ್ತಾ ಇದೆ. ಸ್ಪರ್ಧಿಗಳನ್ನು ಫೈನಲೈಸ್ ಕೂಡ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಟೀಮ್ ತಲೆ ಕೆಡಿಸ್ಕೊಂಡು ಒಬ್ಬರೊಬ್ಬರನ್ನೇ ಆಯ್ಕೆ ಮಾಡ್ತಾ ಇದೆ. ಯಾಕೆ ದಿಶಾರನ್ನೇ ಆಯ್ಕೆ ಮಾಡಿಕೊಂಡ್ರು ಅಂತ ಅಂದರೆ ಅದಕ್ಕೂ ರೀಸನ್ಸ್ ಇದೆ. ಮೇಯ್ನ್ಲಿ ಝೀ ಕನ್ನಡದ ಕ್ಯಾಂಡಿಡೇಟನ್ನೇ ಎಗರಿಸಬೇಕಾಗಿತ್ತು ಕಲರ್ಸ್ ಅವರು. ಅದು ಈ ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿದ್ದು. ಅದಲ್ಲದೆ ಝೀ ಕನ್ನಡದ ಕ್ಯಾಂಡಿಡೇಟನ್ನೇ ಎಗರಿಸೋದು ಅಂತಂದರೆ ಯಾವುದೋ ಸಣ್ಣ ಪುಟ್ಟೋದು ಅಥವಾ ಟಾಪ್ 6 5 ಇರುವಂಥ ಸೀರಿಯಲ್ನಿಂದ ಹೀರೋಯಿನನ್ನು ಎಗರಿಸಿದ್ರೆ ಸಾಧ್ಯ ಆಗಲ್ಲ. ಟಾಪ್ 1 2 3 4 ಇರೋರನ್ನೇ ಚೇಂಜ್ ಮಾಡಿಬಿಟ್ರೆ ಸೀರಿಯಲ್ ಮೇಲೆ ಸ್ವಲ್ಪ ಮಟ್ಟಿಗಾದರೂ ಪರಿಣಾಮ ಬೀರುತ್ತೆ. ಸೊ ಆ ಕಾರಣಕ್ಕಾಗಿಯೇ ಕಲರ್ಸ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ನ ದಿಶಾ ಮಂದಣ್ಣ ಅವರಿಗೆ ಕ್ಯಾಚ್ ಹಾಕ್ಬಿಟ್ಟಿದ್ದಾರೆ. ದಿಶಾ ಅವರಿಗೆ ಈಗಾಗಲೇ ಅನೇಕ ಆಫರ್ಸ್ಗಳು ಬಂದಿದೆ. ತುಂಬ ಜನಕ್ಕೆ ಗೊತ್ತೂ ಇರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ದಿಶಾ ಅವರು ಲೈಫಲ್ಲಿ ತುಂಬಾ ಅಚೀವ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಾರೆ. ಇತ್ತೀಚೆಗೆ ಅವರಿಗೆ ಬಹಳ ಡಿಮ್ಯಾಂಡ್ ಕೂಡ ಬಂದಿದೆ. ಅದಲ್ಲದೆ ದಿಶಾ ಸಿಕ್ಕಾಬಟ್ಟೆ ಗ್ಲ್ಯಾಮರಸ್ಸು, ಸಿಕ್ಕಾಬಟ್ಟೆ ಹಾಟು. 2 ಮಕ್ಕಳಿದ್ರೂ ಕೂಡ ಆಕೆ ಮಕ್ಕಳು ಇದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲ. ತುಂಬಾ ಪಾಶು, ತುಂಬಾ ಬೋಲ್ಡು. ಸೊ ಹೀಗಿರಬೇಕಾದ್ರೆ ಗ್ಲ್ಯಾಮರಸ್ ಲುಕ್ಕು ಬಿಗ್ ಬಾಸ್ನಲ್ಲಿ ಇದ್ದರೆ ಜನ ನೋಡೇ ನೋಡ್ತಾರೆ. ಸೊ ಬಿಗ್ ಬಾಸ್ನಲ್ಲಿ ಹುಡುಗಿಯರಿಗೆ ಫಿದಾ ಆದವರು, ಹುಡುಗಿಯರಿಗೆ ಫ್ಯಾನ್ ಆದವರು, ಹುಡುಗಿಯರಿಗೆ ಸಂಘ ಕಟ್ಕೊಂಡವರು ಭಾಳಷ್ಟು ಮಂದಿ ಇದ್ದಾರೆ. ಹೀಗಿರಬೇಕಾದ್ರೆ ದಿಶಾನ ಬಿಗ್ ಬಾಸ್ಗೆ ಕರ್ಕೊಂಡು ಬಂದರೆ ಗ್ಲ್ಯಾಮರಸ್ ಅಂತೂ ವರ್ಕೌಟ್ ಆಗೇ ಆಗುತ್ತೆ, ಕೈ ಅಂತೂ ಹಿಡಿದೇ ಹಿಡಿಯುತ್ತೆ. ಸೊ ಕಲರ್ಸ್ ಅವರು ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ. ಒಂದು ಝೀ ಕನ್ನಡದ ಸೀರಿಯಲನ್ನು ಡಿಸ್ಟರ್ಬ್ ಮಾಡಬೇಕು, ಝೀ ಕನ್ನಡದ ಕ್ಯಾಂಡಿಡೇಟನ್ನೇ ಕರ್ಕೊಂಡು ಬರಬೇಕು. ಇನ್ನೊಂದು TRP ಬರಬೇಕು, ಜನ ನೋಡಬೇಕು ಅಂತ ಹೇಳಿದ್ರೆ ಗ್ಲ್ಯಾಮರಸ್ ಆಗಿ ಹಾಟ್ ಆಗಿರುವ ಲುಕ್ ಇರೋರೇ ಇರಬೇಕು. ಅದರಲ್ಲೂ ಮದುವೆ ಆಗಿ ಮಕ್ಕಳಿದೀಗ, ಆದರೂ ಇಷ್ಟು ಚೆನ್ನಾಗಿದ್ದಾರಾ ಅಂತಾನು ಅನ್ನಿಸ್ಬೇಕು. ಅದಕ್ಕೆ ದಿಶಾನೇ ಸೂಕ್ತ ಅಂತ ಅನಿಸಿದೆ. ಇನ್ನೂ ಒಂದು ಆ್ಯಡಿಂಗ್ ಪಾಯಿಂಟ್ ಇದೆ. ದಿಶಾ ಸಿಕ್ಕಾಬಟ್ಟೆ ಮಾತಾಡ್ತಾರೆ. ಕೆಲವೊಂದು ರಿಯಾಲಿಟಿ ಶೋನಲ್ಲಿ ಈಗಾಗಲೇ ನೀವು ನೋಡಿರ್ಬೋದು. ತಮಗೇನು ಅನಿಸುತ್ತೋ ಅದನ್ನು ಥಟ್ ಅಂತ ಹೇಳ್ತಾರೆ, ಮುಖದ ಮೇಲೆ ಹೊಡೆದಂಗೆ ಹೇಳ್ತಾರೆ. ಜೊತೆಗೆ ಎಲ್ಲರ ಜೊತೆಗೂ ಜಾಲಿಯಾಗಿ ಇರ್ತಾರೆ. ಸೊ ಯಾರನ್ನು ಅವರು ಮಾತಾಡ್ಸಲ್ಲ, ನನ್ನ ಮೂಡಿ ಇನ್ನೊಂದು ಮತ್ತೊಂದು ಇದನ್ನು ಹೇಳಲ್ಲ. ಸ್ವಲ್ಪ ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಿದ್ರೂ ಕೂಡ ಇಡೀ ಮನೆ ತುಂಬ ಓಡಾಡಿಕೊಂಡು ಎಲ್ಲರನ್ನು ಸೆಳೆಯುವಂತಹ ಒಂದು ಕೆಪಾಸಿಟಿ ದಿಶಾ ಮಂದಣ್ಣಂಗೆ ಇದೆ. ಸೊ ಈ ಕಾರಣಕ್ಕಾಗಿ ದಿಶಾ ಎಲ್ಲ ಕೆಟಗರಿಗೂ ಸೂಟ್ ಆಗ್ತಾರೆ. TRPಗೂ ಸೂಟ್ ಆಗ್ತಾರೆ, ಕಾಂಟ್ರವರ್ಸಿಗೂ ಸೂಟ್ ಆಗ್ತಾರೆ, ಬೋಲ್ಡೆಸ್ಸಿಗೂ ಸೂಟ್ ಆಗ್ತಾರೆ. ಅದಲ್ಲದೆ
ನಾನು ಆಗಲೇ ಹೇಳ್ದಂಗೆ ದಿಶಾಂಗ್ ತನಗೇನು ಅನಿಸುತ್ತೋ ಅದನ್ನು ಹೇಳಲೇಬೇಕು ಅಂತ ಅನಿಸುತ್ತೆ. ತುಂಬ ಜನಕ್ಕೆ ಎದುರುಗಡೆನೆ ಇಲ್ಲಿವರೆಗೂ ಹೇಳಿರೋದು ಇದೆ. ಕೆಲವು ರಿಯಾಲಿಟಿ ಶೋನಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ನಡ್ಕೊಂಡಿರೋದು ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ದಿಶಾ ಅವರು ಬಿಗ್ ಬಾಸ್ನಲ್ಲಿ ಇದ್ದರೆ ಒಂದಷ್ಟು ಕಂಟೆಂಟ್ ಅಂತೂ ಬಿಗ್ ಬಾಸಿಗೆ ಸಿಕ್ಕೇ ಸಿಗುತ್ತೆ. ಕಂಟೆಂಟ್ ಅಂತೂ ಮಿಸ್ ಆಗಲ್ಲ. ಸೊ ಈ ಕಾರಣಕ್ಕಾಗಿಯೇ ದಿಶಾ ಅವರನ್ನು ಕಾಂಟ್ಯಾಕ್ಟ್ ಮಾಡಲಾಗಿದೆ. ದಿಶಾ ಅವರಿಗೆ ಅಭಿಮಾನಿಗಳು ಈ ಹಿಂದೆ ಇದ್ದಲ್ಲೂ ಕೂಡ ನೀವ್ಯಾಕೆ ಬಿಗ್ ಬಾಸಿಗೆ ಹೋಗಬಾರ್ದು, ನೀವು ಬಿಗ್ ಬಾಸಿಗೆ ಹೋಗಿ, ನೀವು ಬಿಗ್ ಬಾಸಿಗೆ ಹೋದರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದೇ ಕಾರಣಕ್ಕಾಗಿ ಈ ಬಾರಿಯೂ ಕಮೆಂಟ್ ಹಾಕಿದಾಗ ಖಂಡಿತ ಹೋಗ್ತೀನಿ ಅಂತ ದಿಶಾ ಅವರು ಹೇಳಿದ್ದಾರೆ. ಅದು ಅಲ್ಲದೆ ಸೀರಿಯಲ್ ಕೂಡ ಲಕ್ಷ್ಮೀ ನಿವಾಸದಲ್ಲಿ ಮೇನ್ ಪಾತ್ರಧಾರಿಯಾಗಿ ಬದಲಾಗ್ತಾರೆ, ಮೇನ್ ಪಾತ್ರಧಾರಿಗೆ ಯಾರಾದರೂ ಬೇಕು ಅಂತ ಹೇಳಿದಾರಂತೆ. ಸೊ ಈಗಾಗಲೇ ಹುಡುಕಾಟವು ಶುರು ಆಗಿದೆಯಂತೆ. ಹಾಗಾಗಿ ದಿಶಾ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಸಿದ್ದೇಗೌಡರ ಮೇಡಮ್ಮು ಲಕ್ಷ್ಮೀ ನಿವಾಸ ಸೀರಿಯಲಿಂದ ಔಟ್ ಆಗ್ತಾ ಇರೋದು, ಹಾಗೆಯೇ ಅವರೇ ಹೊರಗೆ ಬರ್ತಾ ಇರೋದು ಅವರ ಅಭಿಮಾನಿಗಳಿಗೆ ನಿರಾಸೆ ಆದ್ರೂ ಕೂಡ ಕಲರ್ಸಲ್ಲಿ ಬಿಗ್ ಬಾಸಲ್ಲಿ ತುಂಬ ಹೊತ್ತುಗಳ ಕಾಲ ಅವರು ನೋಡ್ಬೋದು. ಸೊ ಬಿಗ್ ಬಾಸ್ ಮುಗಿಸಿ ಹೊರಗೆ ಬಂದಮೇಲೆ ದಿಶಾಗೆ ಇನ್ನೊಂದು ಫ್ರೇಮ್ ಸಿಗ್ಬೋದು ಅಥವಾ ಬೇರೆ ಥರದ ಓಪನಿಂಗ್ಸ್ ಸಿಗ್ಬೋದು. ಎನಿವೇ ದಿಶಾ ಬಿಗ್ ಬಾಸಿಗೆ ಹೋಗ್ತಾರೆ ಅಂತ ಅಂದರೆ ಅವರ ಅಭಿಮಾನಿಗಳಿಗಂತೂ ಖುಷಿನೇ ಆಗಿರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ 2 ಮಕ್ಕಳು, ಇಬ್ಬರು ಮಕ್ಕಳನ್ನ ಬಿಟ್ಬಿಟ್ಟು ದಿಶಾ ಹೇಗೆ ಬರ್ತಾರೋ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೋ, ಅವ್ರ ಹಸ್ಬೆಂಡು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆದರೆ ದಿಶಾ ಹಸ್ಬೆಂಡ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಹೆಂಡತಿ ಏನೇ ಸಾಧನೆ ಮಾಡೋದಕ್ಕೆ ಬೆನ್ನೆಲುಬಾಗಿ ಸಪೋರ್ಟಿವ್ ಆಗಿ ಯಾವಾಗಲೂ ಜೊತೆಗೆ ನಿಲ್ತಾರೆ. ಸೊ ಇವರು ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಥರ ಇದ್ದಾರೆ. ಹಾಗಾಗಿ ದಿಶಾಗೆ ಈ ಬಗ್ಗೆ ಏನು ಜಾಸ್ತಿ ಸಮಸ್ಯೆ ಆಗಲ್ಲ. ಬಟ್ ಬಿಗ್ ಬಾಸಲ್ಲಿ ಕ್ಲಿಕ್ ಆಗ್ತಾರಾ, ಕ್ಲಿಕ್ ಆಗಲ್ವಾ, ಇದು ಪ್ರಶ್ನೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ದಿಶಾ ಬಂದರೆ ಹೇಗಿರುತ್ತೆ? ಸೀರಿಯಲ್ ಬಿಟ್ಟು ಬರ್ತಾ ಇರೋದು ಸರಿನಾ? ಇದೆಲ್ಲದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.